Hi guys, ಹಾಯ್ ಹಲೋ welcome to ಫ್ರೆಂಡ್ಸ್, ವೆಲ್ಕಮ್ ಟು N1 ಕಿಚನ್ ಅಂಡ್ ಬ್ಲಾಗ್ಸ್. ಇವತ್ತು ನಾನು ನಮ್ಮ ಮನೆಯಲ್ಲಿ ಹೋಮ್ ಗಾರ್ಡನ್ ಮಾಡಿದೀವಿ, ಅದನ್ನ ತೋರಿಸ್ತೀನಿ. ಪುದೀನ ಅಂತ ಸಖತ್ತಾಗಿ ಚಿಕ್ತೈತಿ. ಆಮೇಲೆ ಟೊಮೆಟೊ ಸೀಡ್ಸ್ ಅನ್ನ ಹಾಕಿನಿ, ಅದು ಗ್ರೋ ಆಗತೈತಿ. ಆಮೇಲೆ ಅಲೋವೆರಾ ಪ್ಲಾಂಟ್, ಮನಿ ಪ್ಲಾಂಟ್, ಬ್ಯಾಂಬೂ ಪ್ಲಾಂಟ್, ದೆನ್ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದೀವಿ, ಅದು ಚಿಕ್ತೈತಿ. ನೋಡೋಣ ತೋರಿಸ್ತೇನ್ರಿ, ಬರ್ರಿ ಹೋಗಿ ನೋಡಿ ಬರೋಣ ಅಂತ. ಇದು ನೋಡ್ರಿ ಅಲೋವೆರಾ ಪ್ಲಾಂಟ್, ಹಂಗೆ ಪಾಟ್ನಾಗ ಹಚ್ಚೀನಿ, ಅದು ಚೆನ್ನಾಗಿ ಬಂದೈತಿ. ಇದೊಂದು ಸೇವಂತಿಗೆ ಗಿಡ ಇತ್ತು, ಸೇವಂತಿಗೆ ಹಚ್ಚೀನಿ. ಮತ್ತು ಬಾಂಬು ಪ್ಲ್ಯಾಂಟ್ ಒಂದು ಸ್ವಲ್ಪ ಅದ್ರ ಸೈಡ್ಗನ ಹಚ್ಚೀನಿ, ಅಂದ್ರೆ ಬೇರೆದ್ರಾಗ ಆಮೇಲೆ ಪ್ಲ್ಯಾಂಟಿಂಗ್ ಮಾಡಕ್ಕೆ ಬರ್ತದೆ ಅಂತ ಹೇಳಿ. ಪುದೀನ ಈಗ ನಾವು ಅಡುಗೆ ಹಾಕಕ್ಕೆ ಪುದೀನ ತಂದಿರ್ತೀವ್ರಲ್ಲ, ಅದ್ರಾಗ ಒಂದು ಸ್ವಲ್ಪ ತಿಕ್ಕ ಕಡ್ಡಿ ಇರ್ತಾವೆ ನೋಡ್ರಿ, ಆ ತಿಕ್ಕ ಕಡ್ಡಿ ಅಂತಂದು ಹಂಗೆ ಎಸಿಬಾರ್ದು ಅಂತ ಹೇಳಿ ಪಾಟ್ನ ಹಾಕೀನಿ. ಅದು ಚೆನ್ನಾಗಿ ಬಂದಾವು, ಭಾಳ ಚಂದ ಸಿಗ್ತಾವೆ. ಮತ್ತು ಟೊಮೆಟೊ ಸೀಡ್ಸು ಹಾಕೀನಿ ನೋಡ್ರಿ, ಅಲ್ಲಿ ಕಾಣಿಸ್ತಾವೆ. ಮತ್ತು ಇದು ಈರುಳ್ಳಿ ಮೊಳಕೆ ಬಂದಿರ್ತಾವಲ್ಲ ಈರುಳ್ಳಿ, ಅದನ್ನ ಒಗಿಲಾರ್ದ ಹಂಗೆ ಪಾಟ್ನೊಳಗೆ ಹಾಕಿಟ್ಟೀನಿ ನೋಡ್ರಿ. ಪುದೀನ ಎಷ್ಟು ಚಂದ ಬಂದೈತಿ. ಪುದೀನ ಅನ್ಕ 2-3 ಪಾಟ್ದಾಗ ಹಾಕೀನಿ, ಅದು ಮಸ್ತ್ ಬಂದೈತಿ. ಮತ್ತು ಇದು ಬೆಳ್ಳುಳ್ಳಿ ನೋಡ್ರಿ, ನೋಡಕ್ಕೆ ಚೆನ್ನಾಗಿ ಚಿಗಿತೈತಿಲ್ಲ, ನೋಡಕ್ಕೆ ಸುಮ್ಮ ಹಚ್ಚಿದ್ನಿ, ಅದು ಚಂದ ಗ್ರೀನಾಗಿ ಬಂದೈತಿ. ಇದನ್ನು ಒಗ್ಗರಣೆಗೆ ಅದು ಯೂಸ್ ಮಾಡ್ಬೋದು ನಾವು, ಇದರ ಸೊಪ್ಪನ್ನು, ಮ್ಯಾಗಿಂದ ಎಲೆಯನ್ನು. ಈಗ ಮನಿ ಪ್ಲಾಂಟ್ ಅದು ವಾಟರ್ ಒಳಗೆ ಹಾಕಿಟ್ಟಿನಿ. ಅದು ಅಲೋವೆರಾ ಇತ್ತು, ಅದೊಂದು ಸ್ವಲ್ಪ ಕೋಕೋ ಪೀಟ್ ಇರ್ತೈತಲ್ಲ, ಅದನ್ನ ಡಬ್ಬೆ ಹಾಕಿಟ್ಟಿನಿ. ಇದು ಜೇಡ್ ಪ್ಲಾಂಟ್ ಐತೆ ನೋಡ್ರಿ. ಆಮೇಲೆ ಪುದೀನ ಮತ್ತು ಜೇಡ್ ಪ್ಲಾಂಟ್, ಪುದೀನ ಚಿಗಿಸಲ ಸೈಡ್ಗೆ ಹಚ್ಚೀನಿ. ಜೇಡ್ ಪ್ಲಾಂಟ್ಸ್ ನೋಡ್ರಿ, ಲಕ್ಕಿ ಪ್ಲಾಂಟ್ ಅಂತಾರೆ, ಮತ್ತು ಕುಬೇರ್ ಪ್ಲಾಂಟ್ ಅಂತಲೂ ಕರೀತಾರೆ ಇದಕ್ಕೆ. ಜೇಡ್ ಪ್ಲಾಂಟ್ ಐತೆ ನೋಡ್ರಿ, ಎಲ್ಲ ಚಂದ ಸಿಗ್ತಾವೆ. ಏನೋ ಒಂಥರ ನಾವು ಕೈಯಿಂದ ಗಾರ್ಡನ್ ಮಾಡೋದ್ರಿಂದ ಏನೋ ಮನಸ್ಸಿಗೆ ಖುಷಿ ಅನಿಸ್ತೈತಿ. ಹಸಿರು ಬೆಳೆದದಕ್ಕೆ ನಮ್ಗೆ ಒಂಥರ ಮೈಂಡ್ ಫ್ರೆಶ್ ಅನಿಸ್ತೈತಿ ಅನ್ನೋ ಸಲುವಾಗಿ ಈ ಥರ ಪಾಟ್ನ ಹಾಕಿ ಸ್ವಲ್ಪ ಸ್ವಲ್ಪ ಇಟ್ಟೀನಿ. ಇನ್ನು ಮುಂದೆ ಇದನ್ನು ದೊಡ್ಡ ಪಾಟ್ನ ಹಾಕಿ ಬೆಳೆಸ್ಬೇಕು ಅನ್ನೋದೈತಿ. ಅದು ಚಂದ ಕಾಣಿಸ್ತಾವೆ, ಶೋನು ಅನಿಸ್ತೈತಿ, ಮತ್ತು ಕ್ಲೈಮೇಟ್ ಫ್ರೆಶು ಅನಿಸ್ತೈತಿ. ಹಿಂಗೆ ವಾಟ್ರ್ ಒಳಗೆ ಮನಿ ಪ್ಲಾಂಟ್ ಇಟ್ರೂ ಬರ್ತೈತಿ. ಅಲ್ಲೇ ನೋಡ್ರಿ, ನಾ ಕಿಚನ್ ವಿಂಡೋದಾಗನ ಅಲ್ಲಿ ಒಂದು ಮನಿ ಪ್ಲಾಂಟ್ ಹಚ್ಚೀನಿ. ಹಂಗೆ ಈ ಕಿಟಕಿ ಸೈಡ್ ಏನು ಸ್ಮಾಲ್ ಸ್ಪೇಸ್ ಇತ್ತಲ್ಲ, ಅಲ್ಲಿ ಸಣ್ಣ ಪಾಟ್ದಾಗ ಹಾಕಿ ಇದು ಸಣ್ಣ ಸಣ್ಣ ಪ್ಲಾಂಟ್ಸ್ ಏನು ಬರ್ತಲ್ಲ ಅವನ್ನೆಲ್ಲ ಇಲ್ಲೇ ಕಿಟಕಿ ಒಳಗೆ ಇಟ್ಟೀನಿ ಸೈಡಿಗೆ. ಅದ್ರಾಗ ನಂಗೆ ಪುದೀನ ಅನ್ಕ ಭಾಳ ಇಷ್ಟ ಆಯಿತು. ಒಟ್ಟು ಇದು 3-4-5 ದಿನ ಆಯ್ತು ಇದನ್ನ ಹಚ್ಚಿ. ನೋಡಿರಿ ಟೊಮ್ಯಾಟೊ ಸೀಡ್ಸ್ ಹೆಂಗೆ ಮೊಳಕೆ ಹೊಡೆದಾವು ನೋಡಿರಿ, ಸ್ಪ್ರೌಟ್ಸ್ ಹೊರಗೆ ಬಂದು ಗ್ರೀನ್ ಕಾಣಿಸಾಕತ್ತಾವು. ಸುಮ್ಮನೆ ಹೇಳ್ತಾ ಇಲ್ಲ, ನೋಡಕ್ಕೆ ಹಚ್ಚಿದ್ನಿ, ಆದರೂ ಎದ್ದ ಬಿಟ್ಟಾವು ಎಷ್ಟು ಚಂದ. ಇದು ನೋಡಿರಿ, ಇದು ನಮ್ಮ ಸ್ಮಾಲ್ ಹೋಮ್ ಗಾರ್ಡನ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ನೀವು ಇದೇ ರೀತಿ ಬೆಳೆದ ಹಾಬಿ ಐತೇನ? ಹಾಬಿ ಇದ್ದರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಬೇರೆ ಬೇರೆ ಪ್ಲಾಂಟ್ಸನ್ನು ತಂದು ಹಾಕಿದ್ನಂದ್ರೆ ಅದ್ರದ್ದು ಒಂದು ಲಾಗ್ ಮಾಡಿ ಹಾಕ್ತೇನೆ ನೋಡಿರಿ. ಈಗ ನಾ ಸ್ಮಾಲ್ ಕ್ವಾಂಟಿಟಿ ಒಳಗೆ ಹಾಕೀನಿ ಅಂದ್ರೆ ಮತ್ತು ಮುಂದೆ ನಾವು ಇನ್ನು ಟ್ರೇದೊಳಗೆ ಇಟ್ಟದು ಬೆಳ್ಳುಳ್ಳಿ, ಈರುಳ್ಳಿ ಈ ಥರ ನಮ್ಮ ಮನೆಗೆ ಬೇಕಾದಷ್ಟು ಪುದೀನ ಹಿಂಗೆ ಬೆಳೆಯೋ ಸಲುವಾಗಿ ನಾವು ಮಾಡ್ಕೋಬೋದು. ಅದೇನು ಇದೆಲ್ಲ ಹಾಬಿ ಅಂಥೇಳಿ ಸ್ಟಾರ್ಟ್ ಮಾಡಿದ್ರು ನಮಗೆ ಉಪಯೋಗ ಆಗ್ತೈತಿ ಕಿಚನ್ ಒಳಗೆ. ಇದು ನೋಡ್ರಿ ಜೇಡ್ ಪ್ಲಾಂಟ್, ಇದು ಹಿಂಗೆ ಥಿಕ್ ಲೀವ್ಸ್ ಇರ್ತೈತಿ ಅದು ಜೇಡ್ ಪ್ಲಾಂಟ್ಸ್ ಅಂದ್ರೆ. ಮತ್ತು ಇದಕ್ಕೆ ಸಾಕಷ್ಟು ಸನ್ಲೈಟು ಬೇಕಾಗ್ತೈತಿ. ಮತ್ತು ಇಂಡೋರ್ ಮನೆ ಒಳಗಿಟ್ರೆ ಇದು ಬರೋದಿಲ್ಲ ರೀ, ಇದು ಒಂದು ಸ್ವಲ್ಪ ಸನ್ಲೈಟ್ ಬೇಕು ಇದಕ್ಕೆ ಜೇಡ್ ಪ್ಲಾಂಟ್ಸಿಗೆ. ಇಲ್ಲಿಕಂದ್ರೆ ಅದ್ರ ಎಲೆಗೆ ಎಲ್ಲ ಉದುರು ಹೋಗ್ತಾವೆ. ಇದು ಯಾವುದೇನೋ ಗೊತ್ತಿಲ್ಲ, ನಮ್ಮ ಮನೆ ಮುಂದೆ ಐತಿ ಶೋ ಪ್ಲಾಂಟ್ಸ್, ಈ ಥರ ಎತ್ತರ ಬೆಳೆದೈತಿದೆ. ದಯವಿಟ್ಟು ಎಲ್ಲರೂ N1 ಕಿಚನ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೋಪಲ್ಲಿ ನಾನು ಇದೊಂದು ಬ್ಲಾಗ್ಸ್ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸಪೋರ್ಟ್ ಮಾಡ್ರಿ, ಲೈಕ್ ಆ್ಯಂಡ್ ಶೇರ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ಹಾಗೆ ಉಪಯುಕ್ತ ಮಾಹಿತಿಗಳನ್ನ ಮತ್ತು ನಿರುದ್ಯೋಗಿ ಗೃಹಿಣಿಯರಿಗೆ ಮನೆಯಲ್ಲೇ ಕುಳಿತು ಯಾವ್ದಾವ ಥರ ಸ್ವಯಂ ಉದ್ಯೋಗವನ್ನು ಸೃಷ್ಟಿಸ್ಕೊಳ್ಳೋದು, ಮತ್ತು ಟೈಲರಿಂಗ್ ಟಿಪ್ಸ್, ಅರಿ ವರ್ಕ್, ಎಂಬ್ರಾಯ್ಡ್ರಿ, ಮತ್ತು ನಿಮ್ಮ ಹಾಬೀಸನ್ನು ಹೇಗೆ
ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡೋದು. ಈ ತರ ನಿಮಗೆ ನೂರಾರು ಟಿಪ್ಸ್ ಗಳನ್ನ ಕೊಡೋ ಸಲುವಾಗಿನ ಈ ಚಾನೆಲ್ ನ ಸ್ಟಾರ್ಟ್ ಮಾಡೀನಿ.